ಆಮೇಲೆ ವಿಜಯಂತ್ ಕಾಶಪ್ಪನವರ್ ಈ ಏನು ಲಿಂಗಾಯತ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವರು ಇವರ ಪತ್ನಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಭಾಳ ಹೋರಾಟಗಳೆಲ್ಲ ಆಯ್ತಲ್ಲಿ. ಯಾಕೆ ಅದು ನಿಮ್ಮ ರಾಜಕೀಯ, ನಾವು ಅದನ್ನು ಕೇಳ್ತಾ ಇಲ್ಲ. ಸಿದ್ದು ದುತ್ರಗಾವಿ ನಮ್ಮ ಜೊತೆ ಇದ್ದಾರೆ. ಸಿದ್ದು ದುತ್ರಗಾವಿ ಈ ಹಿಂದೆ ಕೂಡ ನನ್ನ ಜೊತೆ ಕೆಲಸ ಮಾಡಿದಂಥವ್ರು. ನಾವಿಂಥ ಬಿಗ್ 3 ಅನೇಕ ಸ್ಟೋರಿಗಳನ್ನು ಮಾಡಿದ್ದೀವಿ. ಈ ಆಲ್ಸೋ ನಮ್ಮ ಯಾವುದು ಬೀದರ್ ರಿಪೋರ್ಟ್ರ್ ಥರನೇ ಸ್ಟಾರ್ ರಿಪೋರ್ಟ್ರು. ಸಿದ್ದು ಹೊಸದಾಗಿ ಮತ್ತೆ ಜಾಯ್ನ್ ಆಗಿದ್ದೀರಿ ರಿಪೋರ್ಟ್ರಾಗಿ. ಎಲ್ಲಿದ್ದೀರೀಗ? ಏನು ಇವತ್ತೇ ಮಾಡಿಸೋಂಗಿದೆ? ಏನು ಮಾಡಿಸ್ಬಿಡ್ತೀರಿ ಇವತ್ತು? ಏನು ಖರ್ಚು, ಎಷ್ಟು ಖರ್ಚಾಗತ್ತಂತೆ, ಯಾಕಂತೆ ಮಾಡಿಲ್ಲ? ಸಿದ್ದು ಇವತ್ತು ಆಗಬೇಕಿದು. ಕ್ಯಾರಿಯನ್ ಹೇಳಿ. ಸಿ ಆಫೀಸಾ? ವೆರಿ ಗುಡ್. ಯಾಕಂತ ಇಲ್ಲಿ ತನಕ ಸುಮ್ಮನೆ ಕಣ್ಮುಚ್ಚಿ ಕೂತಿದ್ದಾರೆ ಸಿದ್ದು? ತಾಲೂಕಿನಲ್ಲಿರ್ತಕ್ಕಂಥ ಒಂದು ನಂದವಾಡಿಗೆ ಗ್ರಾಮದಲ್ಲಿ ಏನು ಮೇಲಿನ ಸಿಮೆಂಟ್ ಉದುರಿ ಇವತ್ತಿನ ದಿವಸ ಅಸ್ಥಿ ಪಂಜರದಂತೆ ಕಾಣ್ತಾ ಇರತಕ್ಕಂಥ ನೀರಿನ ಟ್ಯಾಂಕ್ ಕೂಡ ಇಲ್ಲಿವರೆಗೂ ಕೂಡ ಅದು ವರದಿ ಬಂದಿದೆ. ಈಗಾಗಲೇ ಏನು ಆ ಒಂದು ನೀರಿನ ಟ್ಯಾಂಕನ್ನು ಇರಬಾರ್ದು, ಅದನ್ನು ಡೆಮಾಲಿಷ್ ಮಾಡಬೇಕನ್ನುವಂಥ ವರದಿ ಕೂಡ ಇದೆ. ಆದರೂ ಕೂಡ ಇಲ್ಲಿವರೆಗೂ ಕೂಡ ಗ್ರಾಮ ಪಂಚಾಯಿತಿ ಕೂಡ ಇದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಿರ್ಬೋದು, ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಯಾರು ಕೂಡ ಈ ಕಡೆಗೆ ಲಕ್ಷ್ಯ ಕೊಟ್ಟು ಆ ಡೆಮಾಲಿಷ್ ಮಾಡುವಲ್ಲಿ ಮುಂದಾಗಿಲ್ಲ. ಹೀಗಾಗಿ ಏನು ಅಲ್ಲಿ ಗ್ರಾಮದಿದ್ದಂಥ ಜನರು ಕೂಡ ಬಹಳಷ್ಟು ಈ ಒಂದು ಕೈಯಲ್ಲಿ ಜೀವ ಹಿಡ್ಕೊಂಡು ಬದುಕುವಂಥ ಪರಿಸ್ಥಿತಿ ಇದೆ. ಹೀಗಾಗಿ ಆದಷ್ಟು ಬೇಗನೆ ಅದನ್ನು ನೀವು ಡೆಮಾಲಿಷ್ ಮಾಡಿ ಜನರಿಗೆ ಒಂದು ನಿರ್ಭಯವಾಗಿ ಬದುಕಲು ಅನುಕೂಲ ಆಗಲಿ ಅನ್ನುವಂಥದ್ದೇ ಒಂದು ಜನರ ಮಾತಾಗಿದೆ. ಹೀಗಾಗಿ ನಾವೀಗ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ CO ಆದಂಥ ಶಶಿಧರ್ ಸರ್ ಕಡೆ ಬಂದಿದ್ವಿ. ಈಗ ನೋಡ್ತೀವಿ ಒಳಗಡೆ ಹೋಗಿ ಅವರು ಏನು ಹೇಳ್ತಾರೆ ಅನ್ನೋದನ್ನು ನೇರವಾಗಿ ಅವರನ್ನೇ ಮಾತಾಡಿಸಿ ತಿಳಿಯೋಣ. ಶಶಿಧರ್ ಕುಬೇರ್, CO, ನಂದವಾಡಗಿ. ಹಿಂದೆ ಕೂಡ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ನಂದವಾಡಗಿ ಗ್ರಾಮದಲ್ಲಿ ಈಗಾಗಲೇ ಒಂದು ನೀರಿನ ಟ್ಯಾಂಕ್ 1 ಲಕ್ಷ ಸಾಮರ್ಥ್ಯ ಇರತಕ್ಕಂಥ ನೀರಿನ ಟ್ಯಾಂಕ್ ಈಗಾಗಲೇ ಅದು ಬೀಳುವಂಥ ಹಂತದಲ್ಲಿದೆ. ಅಲ್ಲಿ ಕೆಳಗಡೆ ಅಂಗನವಾಡಿಯ ಮಕ್ಕಳು ಕೂಡ ಓಡಾಡ್ತಾರೆ, ರೈತರು ಕೂಡ ಸಾಕಷ್ಟು ದನಕರುಗಳನ್ನು ಕಟ್ಟಿದ್ದಾರೆ. ಅದಕ್ಕೂ ಕೂಡ ಜೊತೆಗೆ ಪಕ್ಕದಲ್ಲೇ ಭಾಳಷ್ಟು ಮನೆಗಳಿದೆ. ಒಂದು ವೇಳೆ ಅದು ಬೀಳುವಂಥ ಪರಿಸ್ಥಿತಿಯಲ್ಲಿದೆ. ಅದು ಈಗಾಗಲೇ ತಾವು ವರದಿನೂ ಕೂಡ ಮಾಡಿದ್ದಾರೆ ಸರ್ಕಾರದಿಂದ, ಇದಕ್ಕೆ ನೀರು ತುಂಬಿಸಬಾರ್ದು, ಇದನ್ನು ಡೆಮಾಲಿಷ್ ಮಾಡಬೇಕನ್ನುವಂಥದ್ದು. ಇಲ್ಲಿವರೆಗೂ ಕೂಡ ಯಾವುದೇ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳು ಆ ಕಡೆ ಒಂದು ಲಕ್ಷ್ಯ ವಹಿಸಿಲ್ಲ. ಹಾಗಾಗಿ ತಾವು ಕೂಡ ತಮ್ಮ ಹತ್ರ ನಾವೀಗ ಬಂದಿದ್ವಿ. ಯಾವ ರೀತಿ ಅದನ್ನು ಆದಷ್ಟು ಬೇಗನೆ ಡೆಮಾಲಿಷ್ ಮಾಡುವಲ್ಲಿ ಮುಂದಾಗ್ತೀರಾ ಅಂತ ಕೇಳ್ತೇನೆ ಸರ್. ಓಕೆ, ಈಗ ತಾವು ಹೇಳಿದ ರೀತಿಯಲ್ಲಿ ನಂದವಾಡಿಗೆಯಲ್ಲಿ ಇರ್ತಕ್ಕಂಥ ಏನು 50,000 ಓವರ್ ಟ್ಯಾಂಕ್ ಇದೆ, ಅದು ಡೈಲಿಪ್ಲೇಟೆಡ್ ಅಂದರೆ ಬೀಳುವ ಸ್ಥಿತಿಯಲ್ಲಿ ಇದೆ ಅಂಥೇಳಿ ನಮಗೆ ಮಾಹಿತಿನೂ ಬಂದಿದೆ, ವರದಿ ಕೊಟ್ಟಿದ್ದಾರೆ. ಸೊ ಇಮಿಡಿಯೇಟಾಗಿ ಅಲ್ಲಿ ಒಂದು ಹೊಸದಾಗಿ ಓವರ್ ಟ್ಯಾಂಕನ್ನು ನಾವು ಕಟ್ಟಬೇಕು. ಸೊ ಪರ್ಯಾಯ ವ್ಯವಸ್ಥೆ ಜನರಿಗೆ ಕುಡಿಯೋ ನೀರಿಗೆ ಯಾವುದು ಅನಾನುಕೂಲ ಆಗಬಾರ್ದು ಅಂತೇಳಿ ಒಂದು ಹೊಸ ಪ್ರಸ್ತಾವನೆಯನ್ನು ಸಲ್ಲಿಸಿ DBOT ಸ್ಕೀಮಲ್ಲಿ 1 ಲಕ್ಷದ ಓವರ್ ಟ್ಯಾಂಕನ್ನು ನಾವು ಅಪ್ರೂವಲ್ ಕೊಟ್ಟಿದ್ದೀವಿ. ಈಗ ಪ್ರಾರಂಭ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ. ಸೊ ಈಗಾಗಲೇ ನಾನು EO ಅವ್ರಿಗೆ ಮಾತಾಡಿದ್ದೀನಿ. EO ಅವ್ರಿಗೆ ಸ್ಥಳಕ್ಕೂ ನಾನು ಕಳಿಸಿದ್ದೆ. ಅವರು ಬೆಳಗ್ಗೆ ಹೋಗಿ ಭೇಟಿ ಕೊಟ್ಟು ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಜಾಗ ಫೈನಲ್ ಆಗಿದೆ. ಅಲ್ಲಿ ಕೆರೆ ಹತ್ತಿರದಲ್ಲಿ ಒಂದು ಜಾಗವನ್ನು ಮಂಜೂರು ಮಾಡಲಾಗಿದೆ. 1 ವಾರದಲ್ಲಿ ಓವರ್ ಟ್ಯಾಂಕನ್ನು ಕಟ್ಟುವ ಕೆಲಸ ನಾವು ಮಾಡ್ತೀವಿ. ಇರೋ ಟ್ಯಾಂಕನ್ನು ಈಗ ಡೆಮಾಲಿಷ್ ಮಾಡುವಂಥದ್ದು ಎಷ್ಟು ಬೇಗ ಆಗುತ್ತೆ? ಈಗ ನಾವು ರಿಪಬ್ಲಿಕ್ ಒಂದು ಚಾನೆಲ್ನವರು ಆ ಸ್ಪಾಟ್ಗೆ ಹೋಗಿ ಅಲ್ಲಿ ಗ್ರಾಮಸ್ಥರು ಬಹಳಷ್ಟು ಜನ ನಮ್ಗೆ ಕಾಲ್ ಮಾಡಿ ಕರಿತಿದ್ರು, ಇಲ್ಲ ನಾವು ಹಿಂಗೆ ಜೀವ ಕೈಯಲ್ಲಿ ಹಿಡ್ಕೊಂಡು ಬದುಕ್ತಾ ಇದ್ದೀವಿ, ಹೀಗಾಗಿ ನಮಗೊಂದು ಸಹಾಯ ಮಾಡಿ, ಅಧಿಕಾರಿಗಳಿಗೆ ತಿಳಿಸಿ, ಶಾಸಕರಿಗೆ ತಿಳಿಸಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ತಮ್ಮ ಕಡೆಗೆ, ತಮ್ಮ ಒಂದು ವ್ಯಾಪ್ತಿಯಲ್ಲಿ ಬರೋದ್ರಿಂದ ತಮ್ಮ ಕಡೆಗೆ ಬಂದಿದ್ದು, ಎಷ್ಟು ಬೇಗ ಅದನ್ನು ಡೆಮಾಲಿಷ್ ಮಾಡುವಲ್ಲಿ ಮುಂದಾಗ್ತೀರಿ ಅನ್ನುವಂಥದ್ದೇ ನಮ್ಮ ಒಂದು. ಖಂಡಿತವಾಗಿಯೂ ಈಗ ತಾವು ಹೇಳಿದ ರೀತಿಯಲ್ಲಿ ಮೊದಲಿಗೆ ನಾವು ಇರ್ತಕ್ಕಂಥ ಕುಡಿಯೋ ನೀರಿನ ವ್ಯವಸ್ಥೆನ ಸರಿಯಾಗಿ ಎಲ್ಲರ ಜನರಿಗೆ ಮಾಡಬೇಕು. ಬೋರ್ವೆಲ್ಲಿಂದ ಡೈರೆಕ್ಟಾಗಿ ಮನೆಗಳಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತಲೂ ಚೆಕ್ ಮಾಡ್ತೀನಿ ನಾನು. ಯಾಕಂದ್ರೆ ನಾಳೆ ನಾನು ಡೆಮಾಲಿಷನ್ ಮಾಡಿದ್ರೆ ಆ ಜನರಿಗೆ ಕುಡಿಯೋ ನೀರು ಯಾವುದೇ ರೀತಿ ಕೊಡಲಿಕ್ಕಾಗುತ್ತೆ ಅನ್ನೋದು ನಾವು ಆ್ಯಂಗಲಲ್ಲಿ ಚೆಕ್ ಮಾಡಬೇಕಾಗತ್ತೆ. ಸೊ ನಾವು ಅದಕ್ಕೇನು ಮಾಡ್ತೀವಿ, ಡೈರೆಕ್ಟ್ ಬೋರ್ವೆಲ್ಲಿಂದ ಅಲ್ಲಿ ಒಂದು ಎಕ್ಸ್ಟ್ರಾ ಒಂದು ಪಂಪ್ ಹಾಕ್ಕೊಂಡು ಎಲ್ಲ ಮನೆಗಳಿಗೆ ಅದನ್ನು ನೀರು ಹೋಗಿದ್ರೆ ವಿದಿನ್ 1 ವೀಕ್ಸ್ ಟೈಮಲ್ಲಿ ನಾವು ಅದನ್ನು ಡೆಮೊಲಿಷನ್ ಮಾಡಲಿಕ್ಕೆ ಕ್ರಮ ತೊಗೋತೀವಿ. ಸೊ ಅದು ತಾಂತ್ರಿಕವಾಗಿ ಏನಾದರೂ ಸಮಸ್ಯೆ ಇದ್ದರೆ ಪರ್ಯಾಯವಾಗಿ ನಾವು ಏನಿಗೆ ಬೇರೆ ಕಡೆ ಸ್ಟಾರ್ಟ್ ಮಾಡ್ತಾಯಿದ್ವಿ, ಬೇರೆ ಕಡೆ ಸ್ಟಾರ್ಟ್ ಮಾಡಿದ್ರೆ ಜನರಿಗೆ ಒಂದು ಸ್ವಲ್ಪ ಆಶ್ವಾಸನೆ ಬರ್ತದೆ. ಸೊ ಓವರ್ ಟ್ಯಾಂಕ್ ಇನ್ನೊಂದು ಕಟ್ತಾ ಇದ್ದಾರೆ, ಇದನ್ನು ಡೆಮೊಲಿಷನ್ ಮಾಡಿದರೆ ಏನು ಸಮಸ್ಯೆ ಇಲ್ಲ ಅಂತೇಳಿ. ಹಾಗಾಗಿ ಪ್ರಾಬ್ಲಿ 1 ವಾರ ಈ ಹಿಯರ್ ಆ್ಯಂಡ್ ದೇರ್ ಎರಡೂ ಸೇರಿಕೊಂಡು ಒಂದು 15 ದಿವಸದಲ್ಲಿ ಡೆಮೊಲಿಷನನ್ನು ನಾವು ಮಾಡ್ತೀವಿ. ಮತ್ತು ಹೊಸದಾಗಿ ಓವರ್ ಟ್ಯಾಂಕನ್ನು ಕಟ್ಕೊಂಡು ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಏನು ತೊಂದರೆ ಆಗದಂಗೆ ನಾವು ನೋಡ್ತೀವಿ. ಇನ್ನೊಂದು ಪಾಯಿಂಟ್ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ತಾವು ನೋಡಿದಾಗೆ ನನಗೂ ವರದಿ ಬಂದಿದ್ದ ಪ್ರಕಾರ ಈಗ ಸುತ್ತುವರೆದು ಒಂದು 50 ಮೀಟರ್ ಝೋನನ್ನು ನಾವು ಅದನ್ನು ಪ್ರಾಪರಾಗಿ ಬ್ಯಾರಿಕೇಡಿಂಗ್ ಮಾಡಿಕೊಂಡು ಅಲ್ಲಿ ಯಾರೂ ದನಕರುಗಳಾಗಲಿ ಜನರಾಗಲಿ ಓಡಾಡ್ದಂಗೆ
ನೋಡ್ಕೊಳ್ಳಿಕ್ಕೆ ಪ್ರೊಟೆಕ್ಷನ್ ಹಾಕ್ಲಿಕ್ಕೆ ಹೇಳ್ತೀನಿ. ಸೊ ನಾವೆಲ್ಲ ತೀರ್ಮಾನ ಮಾಡಿ ಅಲ್ಲಿ ಡೆಮೊಲೇಷನ್ ಆಗೋರಿಗೆ ಸೊ ವಿದಿನ್ 15 ಡೇಸ್ ನಾವು ಅದ್ರ ಮೇಲೆ ಕ್ರಮ ತಗೋತೀವಿ. ಆದಷ್ಟು ಬೇಗನೆ ಮಾಡಿದರೆ ಜನರಿಗೆ ಅನುಕೂಲ ಆಗುತ್ತೆ. ಮತ್ತು ರಿಪಬ್ಲಿಕ್ ಕನ್ನಡದವರು ಕೂಡ ಅಲ್ಲಿ ಹೋಗಿ ಜನರಿಗೆ ಒಂದು ಆಶ್ವಾಸನೆ ಕೊಟ್ಟು ಬಂದಿದ್ವಿ. ಆಶ್ವಾಸನೆಗೆ ನಾವು ಅರ್ಹರಾಗಬೇಕನ್ನುವಂಥದ್ದೇ ನಮ್ಮ ಉದ್ದೇಶ ಸರ್. ಹಾಗಾಗಿ ನೀವು ಕೂಡ ಆದಷ್ಟು ಬೇಗನೆ ಮಾಡಿರಿ ಅನ್ನೋದು ನಮ್ಮ ಉದ್ದೇಶ. ಖಂಡಿತವಾಗಿ ಈಗ ತಾವು ಹೇಳಿದ್ದು ಜನರ ಕಳಕಳಿ ನಾವು ತಿಳ್ಕೊಂಡಿದ್ದೀನಿ. ಸೊ ವರದಿನೂ ಅದೇ ಥರ ನಾವು ಎಲ್ಲ ರಿಪೋರ್ಟನ್ನು ತರಿಸ್ಕೊಂಡು ಸೊ 15 ದಿವಸಗಳಿಗೆ ಅದು ಖಂಡಿತವಾಗಿ ನಾವು ಪರಿಹಾರನ ಕಂಡುಕೊಳ್ತೀವಿ. ತುಂಬ ಧನ್ಯವಾದಗಳು ಸರ್. ಒಟ್ಟಾರೆಯಾಗಿ ಏನು CEO ಆದಂಥ ಶಶಿಧರ್ ಸರ್ ಹೇಳುವಂಥ ಮಾತೇನೆಂದರೆ ಇವತ್ತಿನ ದಿವಸ ಆ ಒಂದು ಟ್ಯಾಂಕಿನ ಸ್ಥಿತಿಲಾವಸ್ಥೆಯಲ್ಲಿರತಕ್ಕಂಥದ್ದು ಕೂಡ ನನ್ನ ಗಮನಕ್ಕೆ ಬಂದಿದೆ. ಇನ್ನು ಮುಂದೆ ನಾನು 15 ದಿನದ ಒಳಗಾಗಿ ಅದಕ್ಕೆ ಒಂದು ಬೇರೆ ವ್ಯವಸ್ಥೆ ಮಾಡಿ ನೀರಿಗೆ ಅನುಕೂಲ ಆಗೋ ಥರ ವ್ಯವಸ್ಥೆ ಮಾಡಿ ಜೊತೆಗೆ ಇರೋ ಟ್ಯಾಂಕನ್ನು ನಾನು ಈಗಾಗಲೇ ಡೆಮಾಲಿಷ್ ಮಾಡಿ ಹೊಸ ಟ್ಯಾಂಕನ್ನು ಕಟ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಮುಂದೆ ಯಾವ ರೀತಿಯಾಗಿ ಕಾರ್ಯಾಚರಣೆ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಜಯಪ್ರಕಾಶ್ ಶೆಟ್ಟೆ. ಥ್ಯಾಂಕ್ ಯು ಸಿದ್ದು. ಆಮೇಲೆ ಕುರೇರ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಿ. ನನಗೆ ಹಿಂದೆ ಕೂಡ ಅವರು ಅನೇಕ ಬಾರಿ ಇಂಥದೇ ಕಾರ್ಯಕ್ರಮಗಳಲ್ಲಿ ಸಿಕ್ಕಿದ್ರು. ಆ್ಯಂಡ್ ಈ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಧಿಕಾರಿಗಳಿದ್ದಾಗ ನಾವೊಂದು ಸಪೋರ್ಟ್ ಮಾಡಬೇಕು. ಜಿಲ್ಲಾಧಿಕಾರಿಗಳಿರ್ತಾರೆ, ತಹಶೀಲ್ದಾರ್ ಇರ್ತಾರೆ, COಗಳು ಇರ್ತಾರೆ, ಅವ್ರಿಗೆ ಕೆಲಸ ಮಾಡಬೇಕು ಅಂತ ಆಸೆ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಇದು ಇಂಪ್ಯಾಕ್ಟ್. ಒಂದು ವಾರದಲ್ಲಿ ಶಿಥಿಲ ಟ್ಯಾಂಕ್ ತೆರವು ಕಾರ್ಯ. ಒಂದು ಮಾತನ್ನು ಹೇಳ್ತಾರೆ, ನಾವು ಫಸ್ಟಿಗೆ ಅದನ್ನೇನಾದರೂ ಬೀಳಿಸಿದ್ರೆ ಜನಗಳಿಗೆ ಡೌಟ್ ಬರುತ್ತೆ, ಇವ್ರು ಮಾಡಿಬಿಡ್ತಾರೆ ಆಮೇಲೆ ಹೊಸದು ಕಟ್ಟಲ್ಲ ಅಂತೇಳಿ. ಹೊಸದು ಕಟ್ಟೋದಕ್ಕೆ ಶುರು ಮಾಡ್ತೀವಿ, ಜೊತೆಗೆ ಡೆಮಾಲಿಷನ್ ಮಾಡ್ತೀವಿ ಅಂತ ಶಶಿಧರ್ ಕುರೇರ್ ಹೇಳುವ ಮಾತು ತುಂಬ ಚೆನ್ನಾಗಿದೆ. ಅದು ಅಂದರೆ ಅದು ನನಗೂ ಗೊತ್ತಿದೆ. ನಮ್ಮವರು ಶಶಿಧರ್ ಕುರೇರ್ CEO ಇವರು ಈ ಹಿಂದೆ ಕೂಡ ನಾವು ಬಿಕ್ರಿ ಮಾಡ್ತಿರ್ಬೇಕಾದ್ರೆ ಅನೇಕ ಬಾರಿ ಸಪೋರ್ಟಿವ್ ಆಗಿ ಬಂದಿದ್ದರು. ಆಮೇಲೆ ತಕ್ಷಣ ಕೆಲಸ ಮಾಡ್ತಾರೆ ಕೂಡ. ಈಗ ಇನ್ನು ಒಂದು ವಾರದಲ್ಲಿ ಶಿಥಿಲ ಟ್ಯಾಂಕ್ ತೆಗಿತಾರೆ, 15 ದಿನದಲ್ಲಿ ಹೊಸ ಟ್ಯಾಂಕ್ ಕಟ್ತಾರೆ. ಅಲ್ಲಿ ತನಕ ಏನ್ರಿ ಮಾಡ್ತೀರಿ ಅಂತಂದಾಗ ನೀರು ಕೊಡ್ತೀವಿ. ಶಶಿಧರ್ ಕುರೇರ್ ಅವರು ಹೇಳಿದ್ದನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗಾಗಿ ನೀರು ಕೊಡಿಸೋ ಜವಾಬ್ದಾರಿ ಕೂಡ ನಮ್ಮದು, ಹೊಸದು ಕಟ್ಟಿಸೋ ಜವಾಬ್ದಾರಿ ಕೂಡ ನಮ್ಮದು. ಹಾಗೆಯೇ ಹಳೆಯದನ್ನು ಡೆಮಾಲಿಷನ್ ಮಾಡುವಾಗ ಅಲ್ಲಿ ತನಕ ದಯವಿಟ್ಟು ಯಾರು ಹತ್ತಿರಕ್ಕೆ ಹೋಗಬೇಡಿ, ಹೆಚ್ಚು ಹೋಗುವಂಥ ಪ್ರಯತ್ನಗಳನ್ನು ಮಾಡಬೇಡಿ. ಈ ಹಿಂದೆ ಆಂಧ್ರ ಪ್ರದೇಶದ ಒಂದು ಘಟನೆ ಆಗಿತ್ತು. ಅಂದರೆ ಈ ಇದಿರುತ್ತಲ್ಲ, ಏನಂತಾರೆ, ಕರೆಂಟದ್ದು ಟ್ರಾನ್ಸ್ಫಾರ್ಮರ್ ಇರುತ್ತಲ್ಲ, ಅಲ್ಲಿ ಸುತ್ತ ಏನು ಕಟ್ಟಿರೋದಿಲ್ಲ, ಹಿಂಗೆ ಬಿಡ್ತಾಯಿದ್ರು. ಯಾರೋ ಒಬ್ಬ ಶಾರ್ಟ್ ಸರ್ಕ್ಯೂಟಲ್ಲಿ ಸತ್ತೋಗ್ಬಿಡ್ತಾನೆ. ಆ ನಂತರ ಎಲ್ಲ ಕಡೆ ಕೂಡ ಅದಕ್ಕೆ ಒಂದು 50 ಅಡಿಯಲ್ಲಿ ರಕ್ಷಣೆಗಾಗಿ ಕಟ್ಟಿರ್ತಾರೆ. ಇಂಥದ್ದು ಕೂಡ ಆಗಬೇಕು. ಒಟ್ಟಾರೆ ಇಂಥದ್ದಿದ್ದಾಗ ಅಟ್ಲೀಸ್ಟು ನೀವು ಅಲ್ಲಿ ಹಿರಿಯರು ಕೂಡ ಸ್ವಲ್ಪ ಗಮನ ಹರಿಸಿ, ಮಕ್ಕಳು ಮರಿ ಯಾರು ಹೋಗದಾಗೆ 1 ವಾರಗಳ ತನಕ ಗಮನ ಹರಿಸಿ, 1 ವಾರದ ನಂತರ ಅದನ್ನು ಡೆಮಾಲಿಷ್ ಮಾಡ್ತಾರೆ. 15 ದಿನಗಳ ನಂತರ ಹೊಸದಾಗಿ ಕಟ್ಟಡ ಶುರುವಾಗುತ್ತೆ. ಈಗೊಂದು ಬ್ರೇಕ್ ಆದ ನಂತರ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.